ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲನ್ನ ಒತ್ತಿ. ಯಾಕಂತ ಹೇಳಿದ್ರೆ ನಾವು ಮಾಡುವಂಥ ಎಲ್ಲ ಗೌರ್ಮೆಂಟ್ ನೋಟಿಫಿಕೇಶನ್ಗಳು ಮತ್ತು ನಾವು ಮಾಡುವಂಥ ಆನ್ಲೈನ್ ಕ್ಲಾಸ್ಗಳು ನಿಮಗೆ ತಲುಪಬೇಕಾದ್ರೆ ಈ ಒಂದು ಕ್ರಿಯೆಯನ್ನು ಮಾಡಬೇಕು ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾವು ನೇರವಾಗಿ ಕಂಟೆಂಟ್ಗೆ ಮೂವ್ ಆನ್ ಆಗೋಣ ಸ್ನೇಹಿತರೆ. ಅದೇನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಂದರೆ KEA ಅವರು ಒಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ KSET 2024ಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅಂತ ಹೇಳಿದ್ರೆ, ಸಂಬಂಧಿಸಿದಂತೆ ದಿನಾಂಕ 13/7/2024ರಂದು ವಿವರವಾದ ಅಧಿಸೂಚನೆ ಹೊರಡಿಸಿತ್ತು. 22/8/2024ವರೆಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಕೊನೆಯ ದಿನಾಂಕವನ್ನು ಕೊಟ್ಟಿತ್ತು. ಓಕೆ, ಎಲ್ಲಿವರೆಗೂ ಕೊಟ್ಟಿತ್ತು? 22/8/2024ವರೆಗೂ. ಬಟ್ ಇವಾಗ ಏನಾಗಿದೆ ಅಂದರೆ ಎಕ್ಸ್ಟೆಂಡ್ ಆಗಿದೆ. ಎಷ್ಟು ದಿನ ಅಂದರೆ ಇನ್ನೂ 8 ದಿನ ಎಕ್ಸ್ಟೆಂಡ್ ಆಗಿದೆ. ನೋಡಿ ಸ್ನೇಹಿತರೆ, 22 ಇದ್ದದ್ದು 28/8/2024ವರೆಗೂ ಆ ಒಂದು ಅರ್ಜಿ ಸಲ್ಲಿಕೆಯ ವಿಸ್ತಾರ ಮಾಡಲಾಗಿದೆ, ಸಲ್ಲಿಕೆಯ ಕೊನೆಯ ದಿನಾಂಕವನ್ನು. ಅದ್ರ ಜೊತೆಗೆ ಇನ್ನೂ 2 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನು ಅಂತಂದರೆ, ಶುಲ್ಕ ಪಾವತಿ ಮಾಡಲು ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಎಷ್ಟು 30/8/2024ವರೆಗೂ ಕೂಡ ಟೈಮ್ ಇದೆ. ನೋಡಿ ಸ್ನೇಹಿತರೆ, ಆದಷ್ಟು ಬೇಗ ಯಾರು ಇನ್ನೂ ಅರ್ಜಿ ಸಲ್ಲಿಸಿಲ್ವಲ್ವೋ ಅವರು ಅರ್ಜಿ ಸಲ್ಲಿಸಿ. ಮತ್ತು ಕೆಲವೊಬ್ರು ಏನು ಮಾಡಿದ್ದಾರೆ ಅಂತಂದರೆ, ಅರ್ಜಿ ಸಲ್ಲಿಸಿದ್ದಾರೆ ಬಟ್ ಇನ್ನೂ ಪೇಮೆಂಟ್ ಮಾಡಿಲ್ಲ ಅಂಥವರು ಬೇಗ ಪೇಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು, ಈ ಒಂದು ನೋಟಿಫಿಕೇಶನ್ನ ಮುಗಿಸೋಣ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅದೇ ಕರ್ನಾಟಕ ಪ್ರಾಧಿಕಾರದವರು ಇನ್ನೊಂದು ನೋಟಿಫಿಕೇಶನ್ನ ಹೊರಡಿಸಿದ್ದಾರೆ. ಯಾವುದು ಅಂತ ಹೇಳಿದರೆ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳು ಅಂದರೆ ಯಾವುದು ಅಂದರೆ KE ಅವರು ನಡೆಸಿರುವಂಥ ಒಂದು ಎಕ್ಸಾಮ್, ಅಂದರೆ ನಾವು ವಿಲೇಜ್ ಅಕೌಂಟೆಂಟ್ ಅಂತ ಏನು ಹೇಳ್ತಿದ್ವಲ್ಲ ಆ ಒಂದು ಎಕ್ಸಾಮ್. ಸೊ ಅದು ಏನು ಹೇಳುತ್ತೆ ಅಂತ ಹೇಳಿದರೆ, ಅವರು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರಂತೆ. ಯಾವಾಗ ಅಂತ ಹೇಳಿದರೆ, ದಿನಾಂಕ 29/9/2024ರಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮೊದಲು ನಡೆಸ್ತಾರಂತೆ. ಓಕೆ, ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮೊದಲು ನಡೆಸಿ ಅದರಲ್ಲಿ ನೀವು 150 ಅಂಕಗಳಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. 150 ಎಕ್ಸಾಮ್ಗಳಲ್ಲಿ ಕನಿಷ್ಠ ನೀವು 50ಅನ್ನು ತೆಗೆದುಕೊಂಡು ಅದರಲ್ಲಿ ಕಡ್ಡಾಯವಾಗಿ ನೀವೇನಾಗಬೇಕು ಅಂತಂದರೆ 50ಅನ್ನು ತೆಗೆದುಕೊಂಡು ಕಡ್ಡಾಯವಾಗಿ ಪಾಸ್ ಆದಾಗ ಮಾತ್ರ ನಿಮಗೆ ಮುಂದಿನ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ. ಸೊ ಅದಾದ ನಂತರ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಗೈರು ಹಾಜರಾಗಿರುವಂತಹ ಮತ್ತು ಅಭ್ಯರ್ಥಿಗಳಿಗೆ ಮತ್ತು ಹಾಜರಾಗಿ ಕನಿಷ್ಠ 50ಕ್ಕಿಂತ ಕಡಿಮೆ ಪಡೆದವರಿಗೂ ಕೂಡ ಏನಾಗುತ್ತೆ, ಮುಂದೆ ನಡೆಯುವಂಥ ಅಂದರೆ 27/10/2024ರಂದು ನಡೆಯಲಿರುವ ಪತ್ರಿಕೆ 1, ಪತ್ರಿಕೆ 2 ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನು ಕೊಡೋದಿಲ್ಲ. ಸ್ನೇಹಿತರೆ, ಅರ್ಥ ಆಯ್ತಲ್ವಾ? ಏನಂತ ಹೇಳಿದರೆ, ನೀವು ಮೊದಲನೇದಾಗಿ 150 ಅಂಕಗಳಿಗೆ ಆ ಕಡ್ಡಾಯ ಕನ್ನಡ ಅನ್ನುವಂಥ ಪರೀಕ್ಷೆಯಲ್ಲಿ 50 ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಏನು ಮಾಡಬೇಕು ಆಗತ್ತೆ ಅಂತಂದರೆ ಪಾಸ್ ಆಗಬೇಕು, ಅದೊಂದು ಕಂಡೀಷನ್ನು. ಅದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಮತ್ತು ಪರೀಕ್ಷೆಗೆ ಅಟೆಂಡ್ ಆಗಬೇಕು. ಸೊ ಅಂದಾಗ ಮಾತ್ರ ನಿಮಗೇನು ಅಂತ ಹೇಳಿದರೆ ಮುಂದೆ ನಡೆಯುವಂಥ ಎಕ್ಸಾಮ್ಗೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಇದರ ಒಂದು ನೋಟಿಫಿಕೇಶನ್ ಆಗಿತ್ತು. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿ ಅಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಸ್ನೇಹಿತರೆ.